ನಕಲಿ ಕಾರ್ಮಿಕ ಕಾರ್ಡ್ ರದ್ದು ಮಾಡೋಕ್ಕೆ ಸರ್ಕಾರ ಹಲವು ಕ್ರಮ ಕೈಗೊಂಡಿದೆ ಅಂತ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಹೇಳಿದ್ದಾರೆ. ಶಿವಮೊಗ್ಗದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನಕಲಿ ಕಾರ್ಡ್ಗಳನ್ನು ಗುರುತಿಸೋಕೆ ಈಗಾಗಲೇ ಸರ್ಕಾರ ಹಲವು ಕ್ರಮಗಳನ್ನು ಕೈಗೊಂಡಿದೆ. ಕಾರ್ಮಿಕರ ಕಾರ್ಡ್ಗಳ ಸಂಖ್ಯೆ ಹೆಚ್ಚಾಗ್ತಾ ಇರೋದನ್ನು ನಾನು ಗಮನಿಸಿದ್ದೇನೆ. ಈ ಬಗ್ಗೆ ದೂರು ಕೂಡ ಬಂದಿದೆ ಅಂತ ಹೇಳಿದರು. ಇದಕ್ಕಾಗಿ ಅಂಬೇಡ್ಕರ್ ಸೇವಾ ಕೇಂದ್ರಗಳನ್ನು ತೆರೆಯಲಾಗುತ್ತೆ. ಸುಮಾರು 43 ಕೇಂದ್ರಗಳ ಮೂಲಕ ಸಂಚಾರಿ ವ್ಯಾನ್ಗಳ ಮೂಲಕವೇ ಕಟ್ಟಡ ನಿರ್ಮಾಣಗಳ ಸ್ಥಳಕ್ಕೆ ಹೋಗಿ ಪರಿಶೀಲಿಸುವಂತೆ ಅಧಿಕಾರಿಗಳಿಗೆ ತಿಳಿಸಿದ್ದೇನೆ. ಒಂದು ಪಕ್ಷ ಅಲ್ಲಿ ಕೆಲಸ ಮಾಡುವವರಿಗೆ ಕಾರ್ಡ್ ಇಲ್ಲದಿದ್ದರೆ ಕಾರ್ಡ್ ಕೊಡಲು ಅಗತ್ಯ ಕ್ರಮ ಕೈಗೊಳ್ಳುವಂತೆ ಸೂಚಿಸಿದ್ದೇನೆ. ನಕಲಿ ಕಾರ್ಡ್ ಮಾಡಿಕೊಡುವ ಏಜೆನ್ಸಿಗಳ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳುತ್ತೇವೆ. ಏನೇ ಆದರೂ ಕಾರ್ಮಿಕರಿಗೆ ನೀಡುವ ಕಾರ್ಡ್ಗಳು ಸರ್ಕಾರದಲ್ಲೇ ನೋಂದಣಿ ಆಗಲೇಬೇಕಾಗತ್ತೆ ಅಂತ ಹೇಳಿದರು. ಬಾಲ ಕಾರ್ಮಿಕರನ್ನು ಗುರುತಿಸುವುದಷ್ಟೇ ಅಲ್ಲ, ಅವರ ಬಗ್ಗೆ ಅಗತ್ಯ ಕ್ರಮ ಕೈಗೊಳ್ಳಬೇಕಾಗತ್ತೆ. ಬೇರೆ ರಾಜ್ಯಗಳಿಂದ ಬಂದಿರ್ತಾರೆ, ಅದನ್ನು ನೋಡಬೇಕಾಗತ್ತೆ. ಶಾಲೆ ಬಿಡುವವರ ಸಂಖ್ಯೆ ಹೆಚ್ಚಾಗೋಕ್ಕೆ ಬಾಲ ಕಾರ್ಮಿಕರು ಹೆಚ್ಚಾಗಿ ಶಾಲೆ ಬಿಟ್ಟ ಮೇಲೆ ಅವರು ಬಾಲ ಕಾರ್ಮಿಕರಾಗ್ತಾರೆ ಅನ್ನೋ ಆರೋಪನೂ ಇದೆ. ಆದರೆ ಇದೊಂದೇ ಕಾರಣ ಅಲ್ಲ, ಇದಕ್ಕೆ ಬಡತನವೂ ಕಾರಣವಾಗಿರಬಹುದು. ಮಧ್ಯಾಹ್ನದ ಬಿಸಿ ಊಟದಿಂದ ಶಾಲೆ ಬಿಡುವವರ ಸಂಖ್ಯೆ ಕಡಿಮೆ ಆಗಿದೆ. ಆದರೂ ಈ ಬಗ್ಗೆ ನಾನು ಅಧಿಕಾರಿಗಳ ಜೊತೆ ಮಾತಾಡ್ತೀನಿ ಅಂತೇಳಿ ಸಚಿವ ಸಂತೋಷ್ ಲಾಡ್ ಅವರು ಹೇಳಿದ್ದಾರೆ. ಮಾಡ್ತಿದ್ರು ಕೂಡ ಅಷ್ಟೇ ಜವಾಬ್ದಾರಿ ನಮ್ಮೆಲ್ಲರದ್ದು ಇದೆ. ನಮ್ಮ ಇಲಾಖೆ ಎಷ್ಟು ಪ್ರಯತ್ನ ಮಾಡ್ತಿದ್ದೀವಿ, ನಮ್ಮ ಹತ್ರ ಸ್ಟ್ಯಾಟಿಸ್ಟಿಕ್ಸ್ ಇದೆ. ನಾನು ಇಲ್ಲಿ ಬಂದ್ಬಿಟ್ಟು ನಾವು ಜಾಸ್ತಿ ರೇಡ್ಗಳನ್ನ ಮಾಡಿದ್ದೀವಿ ಅಂತ ಹೇಳಿದ್ರೆ ಅದು ಸಕ್ಸಸ್ ಆಗಲ್ಲ. ಇಫ್ ಜಾಸ್ತಿ ರೇಡ್ಸ್ಗಳಾಗಿದ್ದಾವೆ, ಜಾಸ್ತಿ ಫೈಂಡ್ ಔಟ್ ಮಾಡಿದ್ದೀವಿ ಅಂತಂದರೆ ಎಲ್ಲ ವಾಕ್ಸ್ ಆಫ್ ಲೈಫ್ನಲ್ಲಿ ಆಸ್ ಎ ಸಿಟಿಸನ್ಸ್ ವಿ ಹ್ಯಾವ್ ಫೇಲ್ಡ್ ಅಂತ. ಬಟ್ ಅದಕ್ಕೆ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು. ಅದಕ್ಕೆ ನಿಮ್ಮ ಸಹಕಾರ ಕೂಡ ಇರಲಿ ಅಂತ ತಮ್ಮಲ್ಲಿ ಮನವಿ ಮಾಡಿಕೊಳ್ತೀವಿ. ಬಟ್ ಆದಷ್ಟು ಮಟ್ಟಿಗೆ ಈಗೇನು ಮಾಡ್ತಾ ಇದೀವಿ ಅಂತಂದರೆ, ಈ ಇನ್ಸ್ಪೆಕ್ಷನ್ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಯಾವುದೇ ಒಬ್ಬ ನಮ್ಮ ಬಾಲ ಕಾರ್ಮಿಕರು ಸಿಕ್ಕಿರ್ತಕ್ಕಂಥ ಸಂದರ್ಭದಲ್ಲಿ ಚೈಲ್ಡ್ ಲೇಬರ್ ಅಂತ ನಾವೇನು ಕರಿತೀವಿ, ಅವ್ರನ್ನ ಜಿಯೋ ಟ್ಯಾಗಿಂಗ್ ಮಾಡ್ತಾ ಇದ್ದೀವಿ. ಸೊ ಟ್ಯಾಗಿಂಗ್ ಮಾಡೋದ್ರ ಮುಖಾಂತರ ಮೊದಲೇನಾಗಿರ್ತದಂತಂದ್ರೆ ಅವ್ರನ್ನ ಹಿಡಿತಾ ಇದ್ವಿ, ಆಮೇಲೆ ಸ್ವಲ್ಪ ದಂಡಗಳನ್ನ ಮಾಡಿ ಎದುರಿಸಿ ಬಿಟ್ಬಿಡ್ತಾ ಇದ್ವಿ. ಈಗ ಜಿಯೋ ಟ್ಯಾಗಿಂಗ್ ಮಾಡೋದ್ರಿಂದ ಬೇರೆ ಸ್ಟೇಟ್ನಲ್ಲಿ ಕೂಡ ಎಲ್ಲಿದ್ದಾರೆ, ನಮ್ಮ ಸ್ಟೇಟ್ನಲ್ಲಿ ಬಂದಿರತಕ್ಕಂಥವ್ರು ಕೆಲವರು ಏನಾದರೂ ಭಾಳಷ್ಟು ಜನ ನಾವು ಇನ್ಸ್ಪೆಕ್ಷನ್ ಮಾಡಿದಾಗ ಬೇರೆ ಸ್ಟೇಟ್ಲಿಂದ ಬಂದಿರತಕ್ಕಂಥವ್ರು ಬಾಲ ಕಾರ್ಮಿಕರು ಭಾಳ ಸಿಗ್ತಾ ಇದ್ದಾರೆ. ಅವರು ಬೇರೆ ಸ್ಟೇಟ್ಗಳಲ್ಲಿ ಆ ಗೌರ್ಮೆಂಟ್ ಜೊತೆ ಮಾತನಾಡಿ ಅಲ್ಲಿ ಶಾಲೆಗೆ ಅಡ್ಮಿಟ್ ಮಾಡ್ತಕ್ಕಂಥದ್ದು, ಅದ್ರ ಜೊತೆಗೆ ಜಿಯೋ ಟ್ಯಾಗಿಂಗ್ ಮಾಡಿರ್ತಕ್ಕಂಥ ವ್ಯವಸ್ಥೆ ಪ್ರಾರಂಭ ಮಾಡಿದ್ದೀವಿ. ಹಂಗಾಗಿ ಸ್ವಲ್ಪ ಮಟ್ಟಿಗೆ ಯು ಕ್ಯಾನ್ ಸೇ ನಾವು ಎಲ್ಲೇ ಒಂದು ಸಂದರ್ಭದಲ್ಲಿ ನಾವು ರೈಡ್ ಮಾಡಿದ ಸಂದರ್ಭದಲ್ಲಿ ಯಾವುದೇ ಬಾಲ ಕಾರ್ಮಿಕರು ಸಿಕ್ಕಾಗ ಅವ್ರ ಡಾಟಾನು ನಮ್ಮಲ್ಲಿ ಇದೆ. ಸೊ ಹಂತವಾಗಿ ಕಮ್ಮಿ ಆಗಬೇಕು. ಅದಕ್ಕೆ ಸಾರ್ವಜನಿಕರು ಕೂಡ ಸಹಕಾರ ಕೊಡಬೇಕಂತ ತಮ್ಮಲ್ಲಿ ಮನವಿಯನ್ನು ಮಾಡ್ಕೊಳ್ತೀನಿ. ಬೇರೆ ಬೇರೆ ಜಿಲ್ಲೆಗಳಲ್ಲಿ ಬೇರೆ ಬೇರೆ ಇದೆ. ಫಾರ್ ಎಕ್ಸಾಂಪಲ್ ನೀವು ಮಹಾರಾಷ್ಟ್ರ ಬಾರ್ಡರ್ ಹೋದಾಗ ಮಹಾರಾಷ್ಟ್ರ, ಛತ್ತೀಸ್ಗಢ, ಜಾರ್ಖಂಡ್, ಇಲ್ಲಿ ಛತ್ತೀಸ್ಗಢ, ಜಾರ್ಖಂಡ್, ಬಿಹಾರ್, UP ಈ ಥರ ಬೇರೆ ಬೇರೆ ರಾಜ್ಯಗಳಿಂದ ಬರ್ತಕ್ಕಂಥ ಚೈಲ್ಡ್ ಲೇಬರ್ ಭಾಳ ಇದ್ದಾರೆ. ಕಂಪೇರಿಟಿವ್ಲಿ ಬೇರೆ ಸ್ಟೇಟ್ ನೋಡ್ಕೊಂಡಾಗ ನಮ್ಮ ಸ್ಟೇಟು ವಿ ಆರ್ ಇನ್ ಅ ವೆರಿ ಬೆಟರ್ ಸಿಚುವೇಶನ್. ಇಟ್ ಡಸಂಟ್ ಮೀನ್ ದಟ್ ಡ್ರಾಪ್ ಔಟ್ ಆಗಬೇಕೆಂಬ ಉದ್ದೇಶ ಅಲ್ಲ. ಆಗಿದ್ದಾರೆ ಇಲ್ಲೋ ಬೈ ಚಾನ್ಸ್ ಆಗಿಲ್ಲ ಅಂತಂದ್ರೆ ಅಲ್ಲೇ ಆನ್ಲೈನ್ ರಿಜಿಸ್ಟರ್ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ. ಇದರಿಂದ ಭಾಳ ಒಂದು 70% 80% ನಮಗೆ ಸಕ್ಸಸ್ ಆಗ್ತಕ್ಕಂಥ ಸಾಧ್ಯತೆ ಇದೆ. ಸೊ ಇದರಿಂದ ಬಹುತೇಕ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನಾವು 6 ಮಂತ್ಸ್ನಲ್ಲಿ ಈ ಪ್ರಾಜೆಕ್ಟ್ ಇಂಪ್ಲಿಮೆಂಟ್ ಆದಾಗ ಭಾಳಷ್ಟು ಕ್ಲಿಯರಿಟಿ ನಮ್ಮ ಜಿಲ್ಲೆಗಳಲ್ಲಿ ಯಾರು ಸಕ್ರಿಯವಾಗಿ ಯಾರು ಕೆಲಸ ಮಾಡ್ತಿದ್ದಾರೆ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಸಿಗುತ್ತೆ. ಓವರ್ ಆಲ್ ಐ ಥಿಂಕ್ ಇನ್ನು ಒಂದು 6 ಮಂತ್ಸ್ಗಳಲ್ಲಿ ವಿ ವಿಲ್ ಹ್ಯಾವ್ ಅ ವೆರಿ ಮಚ್ ಕ್ಲಿಯರಿಟಿ ಆ್ಯಂಡ್ ಟ್ರಾನ್ಸ್ಪರೆನ್ಸಿ ಇನ್ ದ ಕನ್ಸ್ಟ್ರಕ್ಷನ್ ಬೋರ್ಡ್ ಅಂತ ಹೇಳಕ್ಕೆ ಇಚ್ಛೆ ಬಯಸ್ತೇನೆ. ಅವಾಗ ಪೇ ಸ್ಲಿಪ್ ಇಲ್ಲ, ಕ್ಯಾಶ್ನಲ್ಲಿ ತೊಗೊಳ್ತಾರೆ, ಪೇ ಸ್ಲಿಪ್ ಇಲ್ಲ, ಕ್ಯಾಶ್ನಲ್ಲಿ ತೊಗೊಳ್ತಾರೆ ಅಂತ ಹೇಳಿ ಎಲ್ಲ ಸರ್ಕಾರಗಳು ಲೀನೆಂಟ್ ಕೊಟ್ವಿ. ಅಲ್ಲಿರ್ತಕ್ಕಂಥ ಇಂಜಿನಿಯರ್ಗಳಿಗೆ ನೀವು ಸರ್ಟಿಫೈ ಮಾಡೋಕ್ಕೆ ಕೊಟ್ವಿ, ಟ್ರೇಡ್ ಯೂನಿಯನ್ ಅವ್ರಿಗೆ ಸರ್ಟಿಫೈ ಮಾಡೋಕ್ಕೆ ಕೊಟ್ವಿ. ಹಂಗಾಗಿ ಎಲ್ಲರೂ ಸರ್ಟಿಫೈ ಮಾಡೋಕ್ಕೆ ಕೊಟ್ಟಂಥ ಸಂದರ್ಭದಲ್ಲಿ ಏನಾಯಿತು, ನಂಬರ್ಗಳು ಜಾಸ್ತಿ ಆಗ್ತಾ ಬಂತು. ಸೊ ಹಂಗಾಗಿ ಇವತ್ತು ನಂಬರ್ಗಳು ಜಾಸ್ತಿ ಆಗ್ಲಿಕ್ಕೆ ನಾವೆಲ್ಲರೂ ಕಾರಣರನ್ನೇ. ಇಟ್ಸ್ ನಾಟ್ ಓನ್ಲಿ ದ ಆಫೀಸರ್ಸ್, ಐ ಆಮ್ ನಾಟ್ ಟ್ರೈಂಗ್ ಟು ಡಿಫೆಂಡ್ ಆಫೀಸರ್ಸ್, ಎಲ್ಲರೂ ಕಾರಣರಾಗಿರೋದ್ರಿಂದ ಸೊ ಈ ಸ್ಟ್ರೀಮ್ ಲೈನ್ ಮಾಡ್ಲಿಕ್ಕೆ ಇದೊಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ಈಗ ನಮ್ಮ ಬೋರ್ಡ್ನಲ್ಲಿ ರಿಜಿಸ್ಟರ್ ಆಗಿಲ್ಲ ಅಂತಂದ್ರೆ ಅಲ್ಲಲ್ಲ, ರಿಜಿಸ್ಟರ್ ಆಗಿರಬೇಕು. ಟು ಅವೈಲ್ ಬೆನಿಫಿಟ್ಸ್ ಟು ರಿಜಿಸ್ಟರ್, ನೀವು ರಿಜಿಸ್ಟರ್ ಆಗಿದ್ರೆ ಮಾತ್ರ ಬೆನಿಫಿಟ್ಸ್ ಅವೈಲ್ ಆಗುತ್ತೆ. ಇವತ್ತಿಂದ ಪರ್ ಪರ್ಸನ್ ಯಾರು ಎಂಪ್ಲಾಯ್ ಮಾಡ್ಕೊಳ್ತಾರೆ ಫಾರ್ 2 years ವಿ ಆರ್ ಪೇಯಿಂಗ್ 7,000 rupees. ಸೊ ಅಲ್ಟಿಮೇಟ್ಲಿ ದಿಸ್ ವಿಲ್ ಹೆಲ್ಪ್ ದ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ. ಒಂದು ಎರಡನೇದು, ಇಲ್ಲಿಂದ ಜನರು ಬೇರೆ ಕಡೆ ಹೋಗಕ್ಕೆ ಅವಶ್ಯಕತೆ ಇರೋದಿಲ್ಲ. ಯಾಕಂದ್ರೆ ಇಲ್ಲೇ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಗೆ ನಾವು 700 ರೂಪಾಯಿ ನಮ್ಮ ಸರ್ಕಾರ ವತಿಯಿಂದ ಕೊಟ್ಟಾಗ ದೇ ಕ್ಯಾನ್ ಆಲ್ಸೋ ಪೇ ವೆರಿ ವೆಲ್. ಸೊ ಹಂಗಾಗಿ ಇಟ್ ವಿಲ್ ಹೆಲ್ಪ್ ಬೋತ್. ಒಂದು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಗೂ ಗ್ರೋತ್ ಆಗುತ್ತೆ, ಆಮೇಲೆ ಇಲ್ಲಿಂದ ಜನರು ಉಳೆ ಹೋಗೋದು ಅಥವಾ ಬೇರೆ ಕಡೆ ಬರೋದಕ್ಕೂ ಕಮ್ಮಿ ಆಗುತ್ತೆ.